ಅಮಿತ್ ಸರ್ ಬನ್ನಿ. ಅವರ ಜೊತೆಲಿರುವಂಥದ್ದು ನಮಸ್ತೆ. ಈ ಎನ್ಕೌಂಟರಲ್ಲಿ ಅವರ ಪಾರ್ಟ್ನರ್. ಓಕೆ. ಆ್ಯಕ್ಚುಲಿ ನನಗೂ ಒಂದಿಷ್ಟು ಡೌಟ್ ಇದೆ, ಮೇ ಬಿ ನಿಮ್ಮ ಮುಖಾಂತರ ನನಗೂ ಕ್ಲಿಯರ್ ಆಗ್ಬೋದು. ಸರ್, ಇಮ್ರಾನ್ ಸರ್ ಅವ್ರು ಹೇಳಿದ್ರು, ಮೇ ಬಿ ನಿಮಗೂ ಆ ಕ್ಲಾಶ್ ಆಗಿರ್ಬೋದು, ಇಲ್ಲಿ ಮಾಡೋದು ಬೇಡ ಆ ಕಡೆ ಹೋಗೋಣ ಅಂತ ಹೇಳಿದ್ರು. ಏನಾದರೂ ರೀಸನ್ಸ್ ಇದೆಯಾ? ಏನಾಯ್ತು ಅಂದರೆ ಇಲ್ಲಿ ಹಿಸ್ಟ್ರಿ ನಿಮಗೆ ಗೊತ್ತಿದೆಯಾ? ಏನು ಇಲ್ಲ ಇಲ್ಲ ಇಲ್ಲ. ಏನಾಗಿದೆ ಅಂದರೆ ಸರ್, ಇಲ್ಲಿ 3 ಜನ ಒಂದು ರಾಜರಿದ್ದರು. ಇದು ಬಂದು 1599ನಲ್ಲಿ ಆಗಿದ್ದ ಸ್ಟೋರಿ ಇದು. ಸೊ ಆ 3 ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬ ಆಸೆ ಇತ್ತು. ಅದ್ರಲ್ಲಿ ಮೇನ್ ರಾಜ ಏನು ಮಾಡ್ತಾನೆ, ಈ ಇಬ್ಬರು ರಾಜರುಗಳಿಗೂ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡ್ತಾನೆ. ಸೊ ವಿಷ ಕೊಟ್ಟು ಸಾಯಿಸಿದ್ಮೇಲೆ ಅವ್ನಿಗೇನಾಗುತ್ತೆ, ಅವ್ನು ಗಿಲ್ಟಿ ಫೀಲ್ ಆಗುತ್ತೆ, ಪ್ಲಸ್ ವಿಲೇಜರ್ಸ್ ಅವರು ಅವನ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವನು ಪಾಯ್ಸನ್ ತೊಗೊಂಡ್ಬಿಡ್ತಾನೆ. ಅವನೇ ತೊಗೊಂಡ್ಬಿಡ್ತಾನೆ. ಯಾಕಂದ್ರೆ ಇವ್ರು ಅಟ್ಯಾಕ್ ಮಾಡ್ತಾ ಇದ್ರು ವಿಲೇಜ್ ಅವರು ಅನ್ನೋ ಒಂದು ವಿಚಾರಕ್ಕೆ. ಏನೋ ಆಯ್ತಲ್ಲ. ಸೊ ಆ ವಿಚಾರಕ್ಕೆ ಏನಾಗುತ್ತೆ, ಅವನು ಪಾಯ್ಸನ್ ತೊಗೊಂಡು ಅಲ್ಲೇ ಸದೋಗ್ಬಿಡ್ತಾನೆ. ಅವ್ನು ಸತ್ ಮೇಲೆ ಇದೇ ಜಾಗದಲ್ಲಿ ಸದೋಗ್ತಾನೆ. ಅಂದ್ರೆ ಈ ಜಾಗ ಇನ್ನು ಮುಂದಕ್ಕೆ ಅವ್ರನ್ನ ತಗೊಂಡ್ಬಂದು ಈ ಚರ್ಚ್ ಇದೆಯಲ್ಲ, ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ಬಿಡ್ತಾರೆ. ಚರ್ಚ್ ಒಳಗಡೆ ಮಧ್ಯದಲ್ಲಿ ಅವಾಗಿನ ಚರ್ಚ್ ಕಟ್ಟಿರಲ್ಲ. ಸೊ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಚರ್ಚ್ನ ಕಟ್ತಾರೆ. ಇವಾಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಯಾರು 3 ಜನ ಇದ್ದಾರೆ ಇಲ್ಲಿ ಅವರು ಚರ್ಚ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಅವ್ರೇನು ಮಾಡ್ತಾರೆ, ರೌಂಡಿಂಗ್ ಓಡಿಸ್ತಾ ಇದ್ದಾರೆ, ಸರೌಂಡಿಂಗಲ್ಲಿ ಮಾತ್ರ ಹೊಂಟು ಮಾಡ್ತಾ ಇದ್ದಾರೆ ಅನ್ನೋ ಥರ. ಏನಕ್ಕೆ ಅಂದರೆ ಈ ಜಾಗಕ್ಕೋಸ್ಕರ, ಇಲ್ಲಿ ಯಾರೂ ಬರಬಾರ್ದು, ಈ ಜಾಗ ನಂದು ಅನ್ನೋದಕ್ಕೋಸ್ಕರ ಬರ್ತಾ ಇದೆ. ಇದು ಒನ್ ಸೈಡ್ ಆಫ್ ಸ್ಟೋರಿ. ಇನ್ನೊಂದು ಸ್ಟೋರಿ ಅಂದರೆ ಚರ್ಚ್ ಒಳಗಡೆಯಿಂದ ಒಂದು ಕೇವ್ ಇದೆ ದಾರಿ, ಬಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದೆ. ಓಕೆ. ಸೊ ಒಂದು ಪ್ರೀಸ್ಟ್ ಏನು ಮಾಡ್ತಾನೆ, ಅವಾಗ ಇದೆಲ್ಲ ರಾಜ್ಯದೆಲ್ಲ ಆದಮೇಲೆ ಆ ಪ್ರೀಸ್ಟ್ ಏನು ಮಾಡ್ತಾನೆ, ಒಂದು ನಾಯಿನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ. ಬಟ್ ಅವ್ನು ರಿಟರ್ನ್ ಬರಲ್ಲ. ನಾಯಿ ಮಾತ್ರ ಆಚೆ ಬರುತ್ತೆ, ಅವ್ರು ಬರೋದಿಲ್ಲ. ಸೊ ಈ ಬೇರೆ ಯಾರು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಆ ಜಾಗನ. ಅದಕ್ಕೇನೆ ಈ ಎಲ್ಲ ನೋಡಿ ಎಲ್ಲ ಭಯ ಬಿದ್ದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಸುಮಾರು ಘಟನೆಗಳು ನಡೀತಾ ಹೋಗುತ್ತೆ. ಅದಕ್ಕೆ ಜನ ಏನು ಮಾಡ್ತಾರೆ, ಇಲ್ಲಿ ಯಾರೂ ಬರೋದಿಲ್ಲ ಚರ್ಚ್ ಹತ್ರ. ಇಲ್ಲಿ ಸರೌಂಡಿಂಗ್ಸಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ. ಇಲ್ಲಿ ಏನಕ್ಕೆ ನಾವು ಮಾಡ್ತಾ ಇಲ್ಲ ಅಂತಂದರೆ, ಸೊ ಇಲ್ಲಿ ಅವರು ನಮಗೆ ಮಾಡಿದ್ರು ಕೂಡ ಏನು ದೇವಸ್ಥಾನ ಇರೋದ್ರಿಂದ ಅಷ್ಟು ಇದಾಗಲ್ಲ. ಮುಂದೆ ಅವ್ರು ಅಲ್ಲಿ ಸತ್ತಿದ್ದು ಮತ್ತೆ ಅವರಲ್ಲಿ ಫೈಟ್ ಮಾಡಿದ್ದು ಕೆಲವೊಂದು ಸ್ಪಾಟ್ ಇದೆ, ಅಲ್ಲಿ ಪ್ರೊಸೀಜರ್ ಆಲ್ರೆಡಿ ರೆಡಿ ಆಗಿದೆ. ನಾನು ಕೇಳಿದೆ, ಈ ಚರ್ಚ್ನ ಇಡೀ ವರ್ಷ ಮುಚ್ಚಿರ್ತಾರಂತೆ, ಬರೀ ಜನವರಿ 6ನೇ ತಾರೀಕು ತೆಗಿತಾರೆ ಅಂತ. ಅದು ಕಾರಣ ಏನು? ಜನವರಿ 6ನೇ ತಾರೀಕು ಮಾತ್ರ ಏನಕ್ಕೆ ಅಂತಂದರೆ, ಆ 3 ಜನ ಏನು ಸತ್ತಿದ್ದಾರೆ ಅವ್ರಿಗೆ ಕೆಲವೊಂದು ರಿಚುವಲ್ಸ್ ನಡೀತಾ ಇದೆ. ಸೊ ಆ ರಿಚುವಲ್ಸು ಅವರು ಆ ದಿವಸ ಮಾತ್ರ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಥರ ಇಲ್ಲಿನ ಜನಗಳ ನಂಬಿಕೆ. ಅವ್ರು ಆ ಟೈಮಲ್ಲಿ ಬಂದು ಅವ್ರಿಗೆ ಏನು ಬೇಕೋ ಆಫರಿಂಗ್ಸು ಎಲ್ಲ ಆ ಟೈಮಲ್ಲಿ ಮಾಡಿಬಿಟ್ರೆ ಅವ್ರು ಮತ್ತೆ ಬಂದು ಜನರಿಗೆ ತೊಂದರೆ ಕೊಡೋದಿಲ್ಲ ಅಂತ ಒಂದು ನಂಬಿಕೆ. ಸೊ ಆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಇನ್ನೊಂದು ಹೇಳಬೇಕು ಈ ಚರ್ಚ್ ಬಗ್ಗೆ. ಈ ಚರ್ಚ್ ಬಂದು ಈ ಡೈರೆಕ್ಷನ್ ಇದೆ. ಯಾವ ಡೈರೆಕ್ಷನ್ ಇದು ಅನಿಲ್? ಈಸ್ಟ್ ಅನ್ಕೊಂತೀನಿ. ನಾರ್ತ್ ಈಸ್ಟ್ ಕಾಂಪಸ್ ಇದೆ ನೋಡೋಣ. ಇಲ್ಲ, ಚರ್ಚ್ ಡೋರ್ ಈ ಕಡೆ ಇದೆ. ಇಲ್ಲ, ಆ ಕಡೆ. ಆ ಕಡೆ ಇದೆ. ಸೊ ಯಾವುದೇ ಚರ್ಚ್, ಯಾವ ಚರ್ಚ್ದು ಡೋರು ಈ ಥರ ಬರೋದಿಲ್ಲ. ಎರಡೇ ಇರೋದು, ಒಂದು ಸ್ಪೈನಲ್ ಇದೆ, ಅದು ಬಿಟ್ಟರೆ ಇಲ್ಲಿರೋದು ಒಂದು ಮಾತ್ರನೇ. ಅದೇನು ಅದು ಏನಕ್ಕೆ ಅಂತ ಇನ್ನೊಂದು ಹಿಸ್ಟ್ರಿ, ಅದು ನಮ್ಗೆ ಗೊತ್ತಿಲ್ಲ. ಸೊ ಈ ಚರ್ಚ್ದು ಈ ಥರ ಡೈರೆಕ್ಷನ್ ಇದೆ. ಪ್ಲಸ್ ಇವ್ರು ವರ್ಷಕ್ಕೊಂದ್ಸಲಿ ಮಾತ್ರ ಓಪನ್ ಮಾಡ್ತಾರೆ. ಪ್ಲಸ್ ಇಲ್ಲಿ ಆಗ್ತಿರೋ ಒಂದು ಕೆಲವೊಂದು ಮಿಸ್ಟೀರಿಯಸ್ ಇದು. ಜನಗಳು ಹೇಳ್ತಾ ಇರೋದು, ಪಬ್ಲಿಕ್ ಕೂಡ ಇಲ್ಲಿ ಬರೋದಕ್ಕೆ ಭಯ. ಇಲ್ಲಿ ಯಾರು 7 ಗಂಟೆ ಮೇಲೆ ಬರೋದಿಲ್ಲ. ನಾವು ಬಂದಿರೋದೇ ಹೆಚ್ಚು ಇವಾಗ. ನೋಡೋಣ. ಅಲ್ಲಿ ಈಗ ಅವ್ರ 3 ಜನದ್ದು ಮೇನ್ ಸ್ಪಾಟ್ ಏನಿದೆ, ಅಲ್ಲಿ ಕೆಲವೊಂದು ನಮ್ದೊಂದು ಪ್ರೊಸೀಜರ್ಗಳಿದೆ. ಅವ್ರು ಸತ್ತಿರೋ ಜಾಗ. ಹೌದು. ಅಂದ್ರೆ ಊತ ಹಾಕಿರೋದಲ್ಲಿ. ಹೌದು, ಚರ್ಚ್ ಒಳಗಡೆ. ಅಂದ್ರೆ ಅದು 1599 ಆ ಟೈಮಲ್ಲಿ ಅಲ್ವಾ. ಸೊ ಹಿಸ್ಟ್ರಿ ಅಲ್ವಾ, ಇಟ್ಸ್ ಅ ಫ್ಯಾಕ್ಟ್. ಸುಮ್ಮನೆ ಕಟ್ಟುಕತೆ ಅಲ್ಲ, ಇದು ಕಟ್ಟುಕತೆ ಅಲ್ಲ, ಹಿಸ್ಟ್ರಿ. ಆಮೇಲೆ ಕೆಲವೊಂದು ಗೋಸ್ಟ್ಗಳಿಗೆ ಅವರ ಫೇವ್ರೆಟ್ ಥಿಂಗ್ಸ್ ಆಗಿರ್ಬೋದು, ಏನಾದರೂ ಇಷ್ಟಪಟ್ಟಿದ್ದಾಗಿರ್ಬೋದು, ಅದು ಕಾಣಿಸಿದ್ರೆ ಇಲ್ಲ ಏನಾದರೂ ಕಂಡ್ರೆ ಸೊ ಬರುವಂಥ ಚಾನ್ಸಸ್. ಸೊ ಆ ಬೇಸ್ ಇಟ್ಕೊಂಡೇನೆ ಇವಾಗ ನಾವೇನು ಮಾಡಿದ್ವಿ ಅಂದರೆ, ಈ ಹಿಸ್ಟ್ರಿ ಈಗ ರಾಜರ ಕಾಲದವರಿಗೆ ನಾವು ಡೈರೆಕ್ಟಾಗಿ ಬಂದ್ಬಿಟ್ಟು ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೊಂದು ಆಫರಿಂಗ್ ಕೊಡೋಣ ಅಂತ ಕೆಲವೊಂದು ಐಟಮ್ನ ತಂದಿದ್ವಿ ನಾವು. ಸೊ ಐಟಮ್ನ ಇಟ್ಬಿಟ್ಟೆ ನಾವು ಆಫರ್ ಮಾಡಿ ಒಂದು ಸರ್ಕಲ್ ಮಾಡಿ ಅದ್ರಲ್ಲಿ ಕರೆಸ್ಬಿಟ್ಟು ನೋಡೋಣ, ಕೊಟ್ಟು ನೋಡೋಣ ಬರ್ತಾರಾ ಅಂತ ಕೆಲವೊಂದು ಟ್ರೈ ಮಾಡೋಕ್ಕೆ ನಮ್ಮ ಇದು ಮಾಡ್ತಾ ಇದ್ವಿ. ಈ ನಂಬರ್ಗಳೇನು ಅಲ್ಲಲ್ಲಿ ಒಂದಷ್ಟು ನಂಬರ್ಗಳು ಅಲ್ಲಿ ಸ್ಟೆಪ್ಸ್ ಮೇಲೂ ಕಾಣಿಸ್ತು ನನಗೆ. ಇವಾಗ ಜಸ್ಟ್ ರಿಚುವಲ್ ಆಯ್ತಲ್ಲ ಜನವರಿ 6th. ಅದೇ ಏನಕ್ಕೆ ಅಂತ ಇದು? ಅದು ಅವ್ರನ್ನ ಕೇಳಬೇಕಾದ್ರೆ ಇಲ್ಲ. ನೀವು ಎನ್ಕೌಂಟರ್ಸ್ ಮಾಡಿದಾಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.